ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಹೋದ ಸಂಚಿಕೆಯಲ್ಲಿ ಏನು ನೋಡಿದ್ವಿ ಅಂದರೆ ಮಂತ್ರ ಅಂದರೆ ಏನು ನಾವು ಕಲ್ತ್ವಿ. ಮಂತ್ರ ಅಂದರೆ ಅದು ಒಂದು ಟೆಕ್ನಿಕ್, ಮೈಂಡ್ ಟೆಕ್ನಿಕ್. ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ತಗೊಳ್ಳೋದಕ್ಕೆ ಒಂದು ವಿಧಾನ. ಮಂತ್ರದ ಪಠನ ಮಾಡಿದಾಗ ನಮ್ಮ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ತಗೊಳ್ಬೋದು ಅಂತ. ಹಾಗೆ ಮಂತ್ರ ಅಂದರೆ ಅದು ಸ್ತುತಿ, ಪ್ರಶಂಸೆ, ದೇವರ ಪ್ರಶಂಸೆ, ದೈವಿಕತೆಯ ಪ್ರಶಂಸೆ ಅಂತ ಕಲ್ತ್ವಿ. ಇನ್ನೊಂದು ವಿಷಯನೂ ಹೇಳಿದೆ, ಮಂತ್ರ ಯಾವುದೇ ಭಾಷೆಯಲ್ಲಿ ಇರಬಹುದು, ಬರೀ ಸಂಸ್ಕೃತದಲ್ಲೇ ಇರಬೇಕು ಅಂತ ಇಲ್ಲ. ಸೊ ಇದು ಯಾವುದೇ ಭಾಷೆಯಲ್ಲಿ ಇರ್ಬೋದು. ಅದಲ್ಲದೆ ಇದೊಂದು ನಮ್ಮಲ್ಲಿ ತಪ್ಪು ಕಲ್ಪನೆ, ಸಂಸ್ಕೃತದಲ್ಲಿ ಮಾತ್ರ ಮಂತ್ರ ಹೇಳಬೇಕು ಅಂತ. ಅದಕ್ಕೆ ಒಂದು ಉದಾಹರಣೆನೂ ಕೊಟ್ಟಿದ್ದೆ. ಏನು ಹನುಮಾನ್ ಚಾಲೀಸ ನಾವು ಸಾಧಾರಣವಾಗಿ ಪಠನ ಮಾಡ್ತೀವಿ, ಅದು ಸಂಸ್ಕೃತದಲ್ಲಿಲ್ಲ, ಅದು ಬ್ರಿಜ್ ಭಾಷೆದಲ್ಲಿ ತುಳಸಿದಾಸ್ ಬರೆದಿರೋದು. ಸೊ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ನಾವೇನು ಕಲಿಯೋಣ ಅಂದರೆ, ಕನ್ನಡದ ಮಂತ್ರ ನಮ್ಮನ್ನು ದೇವರ ಹತ್ರ ಕರ್ಕೊಂಡು ಹೋಗುತ್ತಾ ಅಂತ. ಯಾಕಂದರೆ ನಮಗೆ ಸಾಧಾರಣ ಈ ಅನಿಸಿಕೆ ಇರೋದ್ರಿಂದ ನಾವು ಅನ್ಕೋತೀವಿ ಕನ್ನಡದಲ್ಲಿ ನಾವು ಮಂತ್ರವನ್ನು ಹೇಳಿದ್ರೆ ಪರಮಾತ್ಮನಿಗೆ ಅರ್ಥ ಆಗಲ್ಲ. ಸಂಸ್ಕೃತ ಏನೋ ದೇವ ಭಾಷೆ, ದೇವರಿಗೆ ಅರ್ಥ ಆಗೋದು ಬರೀ ಸಂಸ್ಕೃತ. ನಾನು ಕನ್ನಡದಲ್ಲಿ ಮಾತಾಡಿದ್ರೆ ದೇವರಿಗೆ ಅರ್ಥ ಆಗಲ್ಲ ಅಂತ. ಇದು ನಿಜನಾ? ದೇವರಿಗೆ ಕನ್ನಡ ಅರ್ಥ ಆಗಲ್ವಾ, ಬರಲ್ವಾ ದೇವರಿಗೆ ಅಂತ ನಾವು ನೋಡೋಣ. ಬರೀ ಹಂಗೆ ನೋಡೋಕ್ಕೆ ಹೋದರೆ ಬರೀ ಹನುಮಾನ್ ಚಾಲೀಸ ಅಲ್ಲ, ನಾವು ಏನು ದಾಸ ಸಾಹಿತ್ಯದಲ್ಲಿ ಕೇಳ್ತೀವಿ, ಏನು ಕೀರ್ತನೆ ಭಜನೆಗಳು ಎಲ್ಲ ಏನು ಅದು ಕನ್ನಡದಲ್ಲೇ ಇರೋದು. ಏನು ನಾವು ಸಾಧಾರಣವಾಗಿ ಏನು ಪುರಂದರದಾಸರ ಏನೋ ಕೀರ್ತನೆಗಳು ಅಥವಾ ಕನಕದಾಸರ, ವಿಜಯದಾಸ ಆ ಥರ ದಾಸ ಸಾಹಿತ್ಯದಲ್ಲಿ ಸುಮಾರಿದೆ. ಸೊ ಅದು ಕನ್ನಡ ಭಾಷೆಯಲ್ಲಿದೆ. ಹಾಗಾದರೆ ಅದು ಪರಮಾತ್ಮನಿಗೆ ಸಲ್ಲಲಿಲ್ವಾ, ಮುಟ್ಲಿಲ್ವಾ ಕನ್ನಡ ಭಾಷೆ? ಹಾಗಾದರೆ ಕನ್ನಡದಲ್ಲಿ ನಾವು ಹೇಳಬಾರ್ದ? ನಾವು ಸಂಸ್ಕೃತವನ್ನೇ ಕಲ್ತ್ಕೊಂಡು ಸಂಸ್ಕೃತ ಶ್ಲೋಕವನ್ನೇ ಹೇಳಬೇಕಾ ಅಂತ ಒಂದು ಪ್ರಶ್ನೆ. ಸೊ ಅದಕ್ಕೆ ಉತ್ತರ ಏನು ಅಂದರೆ, ಖಂಡಿತ ದೇವರಿಗೆ ಕನ್ನಡ ಕೂಡ ಅರ್ಥ ಆಗುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಭಾಷೆ ಅಂದರೆ ಏನು ಅಂತ ಫಸ್ಟು ಸ್ವಲ್ಪ ತಿಳ್ಕೋಬೇಕು. ಭಾಷೆ ಕನ್ನಡದ, ಇಂಗ್ಲೀಷಲ್ಲಿ ಏನು ಹೇಳ್ತಾರೆ, ಲ್ಯಾಂಗ್ವೇಜ್ ಅಂತ ಹೇಳ್ತೀವಲ್ಲ. ಸೊ ಲ್ಯಾಂಗ್ವೇಜ್ ಅನ್ನೋದು ಇಂಗ್ಲೀಷ್ನಲ್ಲೇ ಎರಡು ಪದದಿಂದ ಬಂದಿದೆ, ಲ್ಯಾಂಡ್ ಮತ್ತು ಗೇಜ್. ಲ್ಯಾಂಡ್ ಗೇಜ್ ಅಂದರೆ ಭೂಮಿಯ ಮಾಪಕ, ಅದು ಲ್ಯಾಂಗ್ವೇಜ್ ಆಯಿತು. ಸೊ ಭಾಷೆ ಎಲ್ಲಿಂದ ಬರ್ತಾ ಇದೆ ಅಂದರೆ ಆ ಭೂಮಿಯ ಎನರ್ಜಿ ಫೀಲ್ಡಿಂದ ಬರ್ತಾ ಇದೆ. ಯಾವ ಜಾಗದ ಭೂಮಿಯ ಎನರ್ಜಿ ಫೀಲ್ಡ್ ಹೇಗಿರುತ್ತೋ ಅದರಂತೆಯೇ ಭಾಷೆ ಬರ್ತಾ ಇರೋದು. ಇವಾಗ ಭಾಷೆಗೆ ಎರಡು ಆಸ್ಪೆಕ್ಟ್ಸ್ ಇದೆ. ಒಂದು ಸೌಂಡ್, ಧ್ವನಿ, ಶಬ್ದ. ಇನ್ನೊಂದು ಸ್ಕ್ರಿಪ್ಟ್, ಬರಹ. ಸೊ ನಾವು ಏನು ಆ ಈ ಅಂತ ಹೇಳ್ತೀವಿ, ಅದರದ್ದು ಒಂದು ಸೌಂಡ್ ಇದೆ, ಒಂದು ಧ್ವನಿ ಇದೆ. ಅದಲ್ಲದೆ ನಾವು ಅದನ್ನು ಬರಿತೀವಿ, ಆ ಅಂದರೆ ಹೀಗೆ, ಆ ಅಂದರೆ ಹೀಗೆ ಅಂತ ಏನು ನಾವು ಬೇರೆ ಬೇರೆ ಭಾಷೆಯಲ್ಲಿ ಬರಿತೀವಿ ಅಕ್ಷರವನ್ನು, ಅದು ಒಂದು ಸ್ಕ್ರಿಪ್ಟ್, ಬರಹ. ಸೊ ಈ ಸ್ಕ್ರಿಪ್ಟ್ ಎಲ್ಲ ಹೇಗೆ ಬಂದಿದೆ, ಇದೊಂದು ಸ್ವಾರಸ್ಯಕರವಾದ ವಿಷಯ. ಇದನ್ನು ನಾವು ಇನ್ನೊಂದು ಸಂಚಿಕೆಗಳಲ್ಲಿ, ಮುಂದಿನ ಸಂಚಿಕೆಗಳಲ್ಲಿ ಹೇಳ್ಬೋದು, ಮಾತಾಡ್ಬೋದು ಹೇಗೆ ಈ ಭಾಷೆ ಬಂತು ಅಂತ. ಸೊ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಭಾಷೆ ಹೇಗೆ ಬಂದಿದೆ, ಈ ಸ್ಕ್ರಿಪ್ಟ್ ಎಲ್ಲ ಅಂದರೆ, ಇದು ತುಂಬ ಟೆಕ್ನಿಕಲ್ಲು. ಆದರೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಒಂದು ಭೂಮಿಯ ಎನರ್ಜಿ ಫೀಲ್ಡ್ ಏನಿರುತ್ತೆ ಅದನ್ನು ಟೋರಸ್ ಅಂತ ಕರೀತಾರೆ. TORUS, ಟೋರಸ್ ಅಂತ ಕರೀತಾರೆ. ಅದು ನೋಡೋದಕ್ಕೆ ಆ ಎನರ್ಜಿ ಫೀಲ್ಡು, ಸುಮ್ಮನೆ ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮದೇನು ಉದ್ದಿನ ವಡೆ ಇರುತ್ತೆ ಆ ಥರ ಆ ಆಕಾರದಲ್ಲಿ, ಡೋನಟ್ ಶೇಪ್ ಅಂತಾರೆ. ಸೊ ಆ ಆಕಾರದಲ್ಲಿ ಇರುತ್ತೆ ಆ ಎನರ್ಜಿ ಫೀಲ್ಡ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. ಅದು ಬೇಕಾದರೆ ನಿಮಗೆ ಇಲ್ಲಿ ಒಂದು ಚಿತ್ರವನ್ನು ನೋಡ್ಬೋದು, ಈ ಥರ ಕಾಣ್ತಾ ಇರುತ್ತೆ. ಸೊ ಆ ಟೋರಸ್ ಎನರ್ಜಿ ಫೀಲ್ಡ್ ಮೇಲೆ ಗೋಲ್ಡನ್ ರೇಷಿಯೋ ಅಂತ ಏನು ನಾವು ಹೋದ ಸಂಚಿಕೆಗಳಲ್ಲಿ ಮಾತಾಡಿದ್ದೀವಿ, 5 ರೇಷಿಯೋ, ಆ ಗೋಲ್ಡನ್ ರೇಷಿಯೋ ಪ್ರಮಾಣದ ಒಂದು ಎನರ್ಜಿ ಫೀಲ್ಡ್ ಇರುತ್ತೆ. ಆ ಗೋಲ್ಡನ್ ರೇಷಿಯೋನಲ್ಲಿ ಆ ಟೋರಸ್ ಮೇಲೆ ನಾವು ಬೇರೆ ಬೇರೆ ಆ್ಯಂಗಲಿಂದ, ಈ ಕಡೆಯಿಂದ ನೋಡಿದ್ರೆ ಒಂದು ಶೇಪ್ ಕಾಣುತ್ತೆ, ಆ ಕಡೆಯಿಂದ ನೋಡಿದ್ರೆ ಒಂದು ಶೇಪ್ ಕಾಣುತ್ತೆ. ಸೊ ಹೀಗೆ ಬೇರೆ ಬೇರೆ ಆ್ಯಂಗಲ್ಸಿಂದ, ಪರ್ಸ್ಪೆಕ್ಟಿವ್ಸಿಂದ, ದೃಷ್ಟಿಕೋನದಿಂದ ನೋಡಿದಾಗ ನಮಗೆ ಬೇರೆ ಬೇರೆ ಆಕಾರ ಕಾಣುತ್ತೆ. ಆ ಆಕಾರಗಳೇ ಅಕ್ಷರ ಆಗಿರೋದು. ಸೊ ಇದು ಒಂದು ಅದ್ಭುತವಾದ, ಆಳವಾದ ಒಂದು ಟೆಕ್ನಿಕಲ್, ಸೈಂಟಿಫಿಕ್ ಇದು ಜ್ಞಾನ. ಸೊ ಇದನ್ನು ನೀವು ಎಲ್ಲೂ ಕೇಳಿರ್ಲಿಕ್ಕಿಲ್ಲ ಮುಂಚೆ. ನೀವು ಇಲ್ಲೇ ಪ್ರಪ್ರಥಮ ಬಾರಿ ಪ್ರಜಾಧ್ವನಿ ಟಿವಿಯಲ್ಲಿ ಈ ವೇದ ಜ್ಞಾನದ ಮೂಲಕ ಇದನ್ನು ನೀವು ಕಲಿತಾ ಇದ್ದೀರಾ. ಸೊ ಈ ಬೇರೆ ಬೇರೆ ಅಕ್ಷರಗಳು ಹೇಗೆ ಬರ್ತಾ ಇದೆ ಅಂದರೆ, ಈ ಎನರ್ಜಿ ಫೀಲ್ಡ್, ಆ ಭೂಮಿಯದ್ದೇ ಒಂದು ಭಾಗದ ಎನರ್ಜಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡಿಂದ.
ಅದು ಬರಹ ಆಯಿತು. ಇನ್ನೊಂದು ಸೌಂಡ್, ಧ್ವನಿ. ಸೊ ನಾವೇನು ಕ ಖ ಗ ಘ ಅಂತ ಏನು ಹೇಳ್ತೀವಿ ಸೌಂಡ್, ಶಬ್ದ. ಸೊ ಅದು ಕೂಡ ಮೂಲತಃ ಎಲ್ಲ ಭಾಷೆಗಳು ಬಂದಿರೋದು ಈ ಸಂಸ್ಕೃತ ಭಾಷೆಯಿಂದಾನೇ. ಅಲ್ಲಿಂದ ಅದು ಬೇರೆ 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 ವಿಧಿ ರೂಪದಲ್ಲಿ ಅದು ಬದಲಾಗಿದೆ ಅಷ್ಟೇ ಹೊರತು ನಾವು ಹೇಳ್ಬೋದು ಇದು ಎಲ್ಲ ಕಡೆ ಸಿದ್ಧ ಕೂಡ ಆಗಿದೆ. ಓಲ್ಡೆಸ್ಟ್ ಲ್ಯಾಂಗ್ವೇಜ್, ತುಂಬ ಪ್ರಾಚೀನ ಭಾಷೆ ಯಾವುದು ಅಂದರೆ ಸಂಸ್ಕೃತ. ಸೊ ಈ ಅದು ಹೇಗೆ ಬಂದಿದೆ ಆ ಅದರಲ್ಲಿ ಅಂದರೆ ನಮ್ಮ ಬಾಯಿ ಯಾವ ಯಾವ ಶಬ್ದವನ್ನು ಮಾಡಬಹುದೋ ಅದನ್ನು 5 ರೀತಿಯಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ. ಅಂದರೆ ನಮ್ಮ ಹೊಟ್ಟೆ ಭಾಗದಿಂದ ಬರೋ ಶಬ್ದಗಳು ಖ ಖ ಗ ಘ. ಸೊ ನಾವು ಹೇಳಿದಾಗಲೇ ಅದು ಗೊತ್ತಾಗುತ್ತೆ ಅಲ್ಲಿ ನಮ್ಮ ಹೊಟ್ಟೆ ಭಾಗದಿಂದ ಶಬ್ದ ಬರ್ತಾ ಇದೆ ಅಂತ. ಆಮೇಲೆ ಏನು ಚ ಚ ಜ ಝ ಅದೆಲ್ಲ ಹೇಳ್ತೀವಿ. ನಾಲ್ಗೆ, ಆ ನಾಲ್ಗೆ ನಮ್ಮ ಪ್ಯಾಲೆಟ್ ಏನಿದೆ, ನಮ್ಮ ಬಾಯಿಯ ಮೇಲ್ಗಡೆ ಪ್ಯಾಲೆಟ್ ಏನಿದೆ ಅದನ್ನು ಟಚ್ ಮಾಡುತ್ತೆ. ಸೊ ಅದು ಆ ರೀತಿ ಬರುತ್ತೆ. ಆಮೇಲೆ ಸೆರೆಬ್ರಲ್ ಅಂದರೆ ನಮ್ಮ ಇನ್ನೊಂದು ರೀತಿಯ ಶಬ್ದಗಳು ಯಾವ ಥರ ಅಂದರೆ ನಮ್ಮ ತ ಥ ತ ಥ ದ ಧ ಅಂತ ಏನು ಬರ್ತಾ ಇದೆ ಅದು ನಮ್ಮ ಸೆರೆಬ್ರಲ್, ಈ ಮೆದುಳಿನ ಭಾಗದಲ್ಲಿ ಆ ಧ್ವನಿಯ ವೈಬ್ರೇಷನ್ ಬರುತ್ತೆ. ಇದು ಅದೇ ರೀತಿ ಡೆಂಟಲ್ ಅಂದರೆ ನಮ್ಮ ದಂತ, ನಮ್ಮ ಹಲ್ಲಿನ ಟಚ್ ಮಾಡಿ ಏನು ಶಬ್ದ ಬರುತ್ತೆ ತ ಥ ದ ಧ ನ, ಅದೆಲ್ಲ ಹಲ್ಲಿನ ಟಚ್ ಮಾಡುತ್ತೆ. ಸೊ ಆಮೇಲೆ ತುಟಿಯನ್ನು ಮುಟ್ಟಿ ಧ್ವನಿ ಬರೋದು ಪ ಫ ಬ ಭ ಮ. ಸೊ ಇದೆಲ್ಲ ತುಟಿಯನ್ನು ಟಚ್ ಮಾಡಿ ಬರುತ್ತೆ. ಸೊ ಇದೇ ಥರ ಸಂಸ್ಕೃತದಲ್ಲಿ ಏನು 50 ಶಬ್ದಗಳಿದೆ ಅದೆಲ್ಲ ನಮ್ಮ ಬೇರೆ ಬೇರೆ ರೀತಿ ನಮ್ಮ ಬಾಯಿ ಯಾವ ಯಾವ ತರಹ ಶಬ್ದ ಮಾಡ್ಬೋದೋ ಆ ರೀತಿಯಲ್ಲಿ ಕ್ಲಾಸಿಫೈ ಮಾಡಿ ವಿಂಗಡಣೆ ಮಾಡಿ ಈ ಅಕ್ಷರಗಳ ಧ್ವನಿ ಬಂದಿದೆ. ಸೊ ಕನ್ನಡದಲ್ಲೂ ಅಷ್ಟೇ ಸಾಧಾರಣ ಏನು ನಮ್ಮ ಧ್ವನಿ ಎಲ್ಲ ಇದೆ ಅದೆಲ್ಲ ಹೆಚ್ಚಾಗಿ ಸಂಸ್ಕೃತಕ್ಕೆ ತುಂಬ ಹೋಲಿಕೆ ತುಂಬ ಇದೆ. ಸೇಮ್ ಅಲ್ಲೇನು ಆ ಈ ಇದೆ, ಇದರಲ್ಲೂ ಒಂದು ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಷ್ಟೇ ಹೊರತು ಜಾಸ್ತಿ ಏನು ಹೆಚ್ಚು ವ್ಯತ್ಯಾಸ ಇಲ್ಲ ಸಂಸ್ಕೃತಕ್ಕೂ ಕನ್ನಡದಕ್ಕೂ. ಸೊ ಹೀಗೆ ಈ ಭಾಷೆ ಅನ್ನೋದು ಆ ಭೂಮಿಗೆ ಸಂಬಂಧಪಟ್ಟಿದ್ದು ಮತ್ತು ನಮ್ಮ ಬಾಯಿ ಯಾವ ತರಹ ಶಬ್ದಗಳನ್ನು ಮಾಡುತ್ತೆ ಅನ್ನೋದ್ರ ಮೇಲೆ ಆಧಾರಿತವಾಗಿದೆ. ಸೊ ಖಂಡಿತ ಈ ಜ್ಞಾನ ಏನಿದೆ ಇದು ಬಂದಿರೋದು ಹೈಯರ್ ಬೀಯಿಂಗ್ಸಿಂದ, ಋಷಿಗಳಿಂದ. ಏನು ಈ ಭಾಷೆ ಅನ್ನೋದು ಸುಮ್ಮನೆ ಹಾಗೆ ಮಾನವರು ಒಂದಿನ ಮನುಷ್ಯರೇ ಸೃಷ್ಟಿ ಮಾಡಿರೋ ಭಾಷೆ ಅಲ್ಲ ಇದೆಲ್ಲ. ಸೊ ಇದು ಹೈಯರ್ ಬೀಯಿಂಗ್ಸಿಂದ ಬಂದಿರುವಂತಹ ಜ್ಞಾನ. ಸೊ ಖಂಡಿತ ಇದು ಹೈಯರ್ ಬೀಯಿಂಗ್ಸ್ಗೆ ಗೊತ್ತಿದೆ ಅಂದರೆ ಪರಮಾತ್ಮನಿಗೆ ಖಂಡಿತ ಗೊತ್ತು ಕನ್ನಡ ಭಾಷೆ ಕೂಡ. ಸೊ ಅದಕ್ಕಾಗಿಯೇ ನಾವು ಏನೇ ಮಂತ್ರವನ್ನು ಹೇಳೋದಿದ್ರು ನಮಗೆ ಯಾವ ಭಾಷೆಯಲ್ಲಿ ಅರ್ಥ ಆಗುತ್ತೋ, ಯಾವ ಭಾಷೆಯಲ್ಲಿ ನಮ್ಮ ಅರಿವಿಗೆ, ಪ್ರಜ್ಞೆಗೆ ಅದನ್ನು ಗ್ರಹಿಸಕ್ಕೆ ಶಕ್ತಿ ಇದೆ, ಆಮೇಲೆ ಅದನ್ನು ಪದಗಳಲ್ಲಿ ಅದನ್ನು ಆರ್ಟಿಕ್ಯುಲೇಟ್ ಮಾಡೋದಕ್ಕೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಅಂತಹ ಭಾಷೆಯನ್ನು ಉಪಯೋಗಿಸಿಯೇ ನಾವು ನಮ್ಮ ಮಂತ್ರವನ್ನು ಹೇಳಬೇಕು. ಅದಕ್ಕಾಗಿಯೇ ನಾವು ನಮಗೆ ಸಂಸ್ಕೃತ ಬರಲ್ಲ ಅಂದರೆ ನಾವು ಕಷ್ಟಪಟ್ಟು ಸಂಸ್ಕೃತದಲ್ಲಿ ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಅಥವಾ ತಪ್ಪಾಗಿ ಹೇಳೋ ಬದಲು ನಮ್ಮ ಭಾಷೆಯಲ್ಲೇ ನಾವು ಮಂತ್ರವನ್ನು ರಚನೆ ಮಾಡ್ಬೋದು. ನಾನು ಇನ್ನೊಂದು ಹೇಳಿದ್ದೆ, ನಾವು ಮಂತ್ರವನ್ನು ನಾವೇ ರಚಿಸಬೇಕು ಅಂತ. ಸೊ ಇದ್ಯಾಕೆ ಯಾತಕ್ಕೆ ನಮ್ಮ ಮಂತ್ರವನ್ನು ರಚಿಸಬೇಕು? ಋಷಿಗಳು ಆಲ್ರೆಡಿ ಮಂತ್ರವನ್ನು ರಚನೆ ಮಾಡಿದ್ದಾರೆ, ನಾವು ಅದನ್ನೇ ಹೇಳ್ಬೋದಲ್ವಾ? ಆದರೆ ಅದು ಮಾಡೋ ಹಾಗಿಲ್ಲ ವೇದಿಕಲಿ. ಯಾಕೆ ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ಕಲಿಯೋಣ. ಹಾಗಾದರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಮಾತನಾಡೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.